ನಮಸ್ಕಾರ ಸ್ನೇಹಿತರೆ, ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ಕೆಲವು ಸೊಪ್ಪುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಷ್ಟೊಂದು ಸೊಪ್ಪುಗಳು ಮನೆಯಲ್ಲೇ ಕಳೆ ಜೊತೆಗೆ ಬೆಳ್ಕೊಂಡಿರುತ್ತೆ, ಆದರೆ ಆ ಸೊಪ್ಪುಗಳು ತಿನ್ಬೋದು ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದೇ ಥರ ಕೆಲವೊಂದು ಸೊಪ್ಪುಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಸೊಪ್ಪು ಸಾಮಾನ್ಯವಾಗಿ ಗೊತ್ತಿರ್ಬೋದು, ನೋಡಿರ್ತೀವಿ. ಇದು ಹುಳಿ ಸೊಪ್ಪು ಅಂತ. ಇದನ್ನು ಕೂಡ ನಾವು ತಿನ್ಬೋದು. ಈ ಮಸ್ಸೊಪ್ಪು ಮತ್ತು ಸೊಪ್ಪು ಸಾರೆಲ್ಲ ಮಾಡುವಾಗ ಇದನ್ನು ಮಿಕ್ಸ್ ಮಾಡ್ಬೋದು. ಎಲ್ಲ ಸೊಪ್ಪುಗಳಲ್ಲೂ ಕೂಡ ಔಷಧೀಯ ಗುಣಗಳು ಇದ್ದೇ ಇರುತ್ತೆ. ಈ ಸೊಪ್ಪನ್ನು ಕೆಲವರು ಹಾಗೆ ಕೂಡ ತಿಂತಾರೆ. ಇದು ಹುಳಿ ಹುಳಿಯಾಗಿರುತ್ತೆ, ಹಾಗಾಗಿ ಆಡುಭಾಷೆಯಲ್ಲಿ ಹುಳಿ ಸೊಪ್ಪು ಅಂತಲೂ ಕರೀತಾರೆ. ಇದು ಇನ್ನೊಂದು ಹೊನ್ಗನೆ ಸೊಪ್ಪು ಅಂತ ಕರೀತಾರೆ. ಚಿಕ್ಕ ಚಿಕ್ಕದಾಗಿ ವೈಟ್ ಕಲರ್ ಹೂ ಬರುತ್ತೆ. ಈ ಹೊನ್ಗನೆ ಸೊಪ್ಪಿನಲ್ಲಿ 2-3 ರೀತಿಯ ವೆರೈಟಿ ಇರುತ್ತೆ. ಕೆಲವು ಕಡೆ ಇದು ಬೇರೆ ಹೆಸರಿಂದನೂ ಕರಿಬೋದು. ಇದು ಹೊನ್ಗನೆ ಸೊಪ್ಪು ಕಣ್ಣಿನ ದೃಷ್ಟಿಗೆಲ್ಲ ತುಂಬಾ ಒಳ್ಳೆಯದು. ಮಸ್ಸೊಪ್ಪಿಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ 3-4 ವೆರೈಟಿ ಬರುತ್ತಂತೆ, ಹಾಗಾಗಿ ಬೇರೆ ಕಡೆಗಳಲ್ಲಿ ಬೇರೆ ಹೆಸರಿಂದನೂ ಕರಿಬೋದು ಇದನ್ನು. ನನಗೆ ಗೊತ್ತಿರೋಷ್ಟು ತಿಳ್ಕೊಂಡಿರೋಷ್ಟು ನಾನು ನಿಮಗೆ ಹೇಳ್ತಿದ್ದೀನಿ. ನೀವು ಒಂದ್ಸಲ ಬೇಕಾದರೆ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ಬೋದು. ಗೂಗಲ್ನಲ್ಲೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಸಿಗುತ್ತೆ. ಫೋಟೋ ಹಾಕಿದರೆ ಸಾಕಾಗುತ್ತೆ. ಇದು ಗಿಡಬಸ್ಲೆ, ನೆಲ್ಬಸ್ಲೆ ಅಂತ ಹೇಳ್ತಾರೆ, ಬಾಯಿ ಬಸ್ಲೆ ಹೀಗೆಲ್ಲ ಕರೀತಾರೆ. ಇದು ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಇದು ಗಿಡದ ರೀತಿ ಇರೋದ್ರಿಂದ ಗಿಡಬಸ್ಲೆ ಅಂತ ಕರೀತಾರೆ. ಬಳ್ಳಿ ಥರ ಆಗೋದಿಲ್ಲ ಇದು. ಬಸ್ಲೆ ವೆರೈಟಿಗೆ ಬರುತ್ತೆ. ಇದು ಬಾಯಿ ಹುಣ್ಣಿಗೆಲ್ಲ ತುಂಬ ಒಳ್ಳೆಯದಿದು. ಇದು ದಂಟಿನ ಸೊಪ್ಪು ನಿಮಗೆಲ್ಲ ಗೊತ್ತಿರ್ಬೋದು. ಹರವೆ ಸೊಪ್ಪು ಅಂತಲೂ ಕರೀತಾರೆ. ಇದು ಆಲ್ಮೋಸ್ಟಾಗಿ ಗೊತ್ತಿರುತ್ತೆ ಎಲ್ರಿಗೂ. ಇದು ಇನ್ನೊಂದು ಕಾಕಿ ಸೊಪ್ಪು, ಗಣಕೆ ಸೊಪ್ಪು ಅಂತಲೂ ಕರೀತಾರೆ. ಇದು ಕೂಡ ತುಂಬ ಒಳ್ಳೆಯದು. ಹೊಟ್ಟೆ ಹುಣ್ಣಿಗೆಲ್ಲ ಇದನ್ನು ಬಳಸ್ತಾರೆ. ಇದೆಲ್ಲ ಸೊಪ್ಪನ್ನ ಮಿಕ್ಸ್ ಮಾಡಿ ಮಸ್ಸೊಪ್ಪು, ಹುಳಿ ಸೊಪ್ಪು ಈ ಥರ ಎಲ್ಲ ರೆಸಿಪಿಗಳನ್ನು ಮಾಡ್ಬೋದು. ಈ ಸೊಪ್ಪು ನೋಡಿ ವಿಶೇಷವಾಗಿದೆ. ಇದನ್ನು ತಿನ್ಬೋದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದು ಕೂಡ ತಿಂತಾರಂತೆ. ಆಯುರ್ವೇದದಲ್ಲಿ ಔಷಧಿಗೆಲ್ಲ ಇದನ್ನು ಬಳಸ್ತಾರಂತೆ. ಇದಕ್ಕೆ ಎಮಿಲಿಯಾ ಅಂತ ಕರೀತಾರೆ. ನೀವು ಹೋಗಿ ಗೂಗಲಲ್ಲಿ ಫೋಟೋ ಹಾಕಿದರೆ ನಿಮಗೆ ಸಿಗುತ್ತೆ. ಇದಕ್ಕೆ ಆಡುಭಾಷೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅಕ್ಕಿ ಕಾಡೆ ಸೊಪ್ಪು, ಎಮಿಲಿಯಾ, ಹೊಂಗೆ ಸೊಪ್ಪು, ಸಾಸಿವೆ ಸೊಪ್ಪು, ಇಲಿ ಕಿವಿ ಸೊಪ್ಪು ಹೀಗೆಲ್ಲ ಕರೀತಾರೆ. ಇದು ದೊಡ್ಡಪತ್ರೆ ಸೊಪ್ಪು ನಿಮಗೆಲ್ಲ ಗೊತ್ತಿರ್ಬೋದು. ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ಫ್ಲೇವರ್ ಇರುತ್ತೆ ದೊಡ್ಡಪತ್ರೆ ಸೊಪ್ಪು. ಇದರಿಂದ ತಂಬಳಿ, ಚಟ್ನಿ, ಬೋಂಡ ಎಲ್ಲ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಇದು ಒಂದೆಲ್ಗ ಸೊಪ್ಪು. ಇದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದ್ರ ದೊಡ್ಡ ದೊಡ್ಡ ಎಲೆದು, ಚಿಕ್ಕ ಚಿಕ್ಕ ಎಲೆದು ಬರುತ್ತೆ. ಎರಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಒಂದೆಲ್ಗ ಸೊಪ್ಪು ನೆನಪಿನ ಶಕ್ತಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ 1-2 ಎಲೆ ಬೇಕಾದರೂ ತಿನ್ಬೋದು. ಇಲ್ಲಾಂದರೆ ತಂಬಳಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿನೂ ಮಾಡ್ಕೊಳ್ಬೋದು. ಒಂದು ಸೊಪ್ಪುಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು, ಆದರೆ ಈ ಬೇರೆ ಎಮಿಲಿಯಾ ಸೊಪ್ಪು ಅಂತ ಹೇಳಿದ್ನಲ್ವ, ಅದಂತೂ ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ. ಅದು ತಿನ್ಬೋದು ಅಂತಲೂ ಅನಿಸೋದಿಲ್ಲ, ಆ ಥರ ಇರುತ್ತೆ ನೋಡೋಕ್ಕೆ. ಇದು ನೋಡಿ ಗಿಡಬಸ್ಲೆ ಅಂತೀವಲ್ಲ ಅದು. ಇದು ಶುಗರ್ ಎಲೆ ಅಂತ. ಇದನ್ನು ಹಾಗೆ ಶುಗರ್ ಇರೋರು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿನ್ಬೋದು, ನ್ಯಾಚುರಲ್ಲಾಗಿ ಶುಗರ್ ಕಂಟ್ರೋಲ್ ಮಾಡೋಕ್ಕೆ. ಇದು ಹಾಗಲಕಾಯಿ ಬಳ್ಳಿ. ಇದ್ರ ಎಲೆನೂ ಕೂಡ ಕೆಲವು ಔಷಧಿಗಳಿಗೆ ಬಳಸ್ಕೊಳ್ತಾರಂತೆ. ದೊಡ್ಡಪತ್ರೆ ಸೊಪ್ಪು ತುಂಬಾ ಆಗಿದೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಕೆಮ್ಮು, ಶೀತ, ನೆಗಡಿ, ಕಫ ಇದೆಲ್ಲ ಇದರಿಂದ ಕ್ಯೂರ್ ಮಾಡ್ಕೊಳ್ಬೋದು. ಇದಕ್ಕೆ ತುಂಬ ಆರೈಕೆ ಮಾಡೋ ಅಗತ್ಯನೇ ಇಲ್ಲ. ಎಲ್ಲಂದರಲ್ಲಿ ಇದು ಬೆಳ್ಕೊಳ್ಳುತ್ತೆ. ದೊಡ್ಡಪತ್ರೆ ಒಂದು ಗಿಡ ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಸೊಪ್ಪುಗಳಾಗಿದೆ ಅಂತ. ಸೊಪ್ಪು ನೋಡಿದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳಿರುತ್ತೆ. ಬೇರೆ ಬೇರೆ ಈ ವಿಟಮಿನ್ನು, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕಿಂತ ಈ ಸೊಪ್ಪನ್ನು ಹೆಚ್ಚು ಬಳಸ್ಕೊಳ್ಬೇಕು. ನಮ್ಮ ಅಕ್ಕಪಕ್ಕನೇ ಅಥವಾ ಮನೆಯಲ್ಲಿ ಎಷ್ಟೊಂದು ಸೊಪ್ಪುಗಳಿರುತ್ತೆ. ಸ್ವಲ್ಪ ಅದನ್ನು ಗೊತ್ತಿರೋರ ಹತ್ರ ಕೇಳಿಕೊಂಡು ತಿಳ್ಕೊಂಡು ರೆಗ್ಯುಲರಾಗಿ ಬಳಸ್ಕೊಳ್ಬೋದು. ಹೆಲ್ತ್ಗೂ ತುಂಬಾ ಒಳ್ಳೆಯದು. ಈ ಸೊಪ್ಪು ಸಾರು ಅಥವಾ ಮಸ್ಸೊಪ್ಪೆಲ್ಲ ಮಾಡಿಕೊಂಡ್ರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ರೈಸಿಗೂ ಕಾಂಬಿನೇಷನ್ ಆಗುತ್ತಿದ್ದು. ಇಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಸೊಪ್ಪುಗಳು ಕೂಡ ಇರುತ್ತೆ. ಎಷ್ಟೊಂದು ಸೊಪ್ಪುಗಳಿರುತ್ತೆ ಅಂದರೆ ನಮಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಸೊಪ್ಪುಗಳನ್ನು ನಾವು ಬಳಸ್ಕೊಳ್ಬೋದು.
ಕೆಲವೊಂದು ಸೊಪ್ಪುಗಳು ಮಾರ್ಕೆಟಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ, ಆದರೆ ಈ ಥರದ್ದು ಸೊಪ್ಪುಗಳು ನಿಮಗೆ ಮಾರ್ಕೆಟಲ್ಲಿ ಸಿಗೋಲ್ಲ. ಅಕ್ಕಪಕ್ಕ ಅಥವಾ ಮನೆಯಲ್ಲೇ ಈ ಕೆಲವು ಹುಲ್ಲುಗಳ ಜೊತೆಗೆ ಬೆಳ್ಕೊಂಡಿರುತ್ತೆ. ಇದು ನೋಡಿ, ಇದು ಕೆಸುವಿನೆಲೆ, ಇದು ಕೂಡ ಬಳಸ್ಕೊಳ್ಬೋದು. ಇದರಿಂದ ಗೊಜ್ಜೆಲ್ಲ ಮಾಡ್ಬೋದು. ಇದು ಪೇರ್ಲೆ ಗಿಡದ ಕುಡಿ, ಸೀಬೆಕಾಯಿ ಗಿಡ ಬರುತ್ತಲ್ವ ಅದರದ್ದು. ಇದು ಕಷಾಯಕ್ಕೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಈ ಸೊಪ್ಪುಗಳ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೋದು, ಚಟ್ನಿ ಎಲ್ಲ ಮಾಡ್ಬೋದು. ಹೆಲ್ತ್ಗೆ ತುಂಬಾ ಒಳ್ಳೆಯದದು. ಇದು ನೋಡಿ ಇನ್ನೊಂದು ಸೊಪ್ಪು, ಇದು ಕೂಡ ತಿನ್ಬೋದು, ಮಸ್ಸೊಪ್ಪಿಗೆಲ್ಲ ಯೂಸ್ ಮಾಡ್ಬೋದು. ಇದಕ್ಕೆ ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ಹೂವಿರುತ್ತೆ ಚಿಕ್ಕ ಚಿಕ್ಕದಾಗಿ. ಇದು ಈಸಿಯಾಗಿ ಕಂಡುಹಿಡಿಬೋದು ಹೂವಿರೋದ್ರಿಂದ. ಈ ಥರ ಎಲೆ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ ಎಲೆ. ದಂಟು ಕೂಡ ಈಸಿಯಾಗಿ ಮುರಿಬೋದು, ಆ ಥರ ಇರುತ್ತೆ. ಇದು ನನಗೆ ಒಬ್ಬರು ಹೇಳಿದ್ದಿದ್ದು, ಗೊತ್ತಿರಲಿಲ್ಲ ನನಗೂ ಕೂಡ. ಸೊ ನಾನಿವಾಗ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಕೂಡ ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದಂತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸ್ವಲ್ಪನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಆಹಾರ ಜ್ಞಾನದೊಂದಿಗೆ ಭೇಟಿಯಾಗೋಣ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.